ನೀವು ಗೃಹಲಕ್ಷ್ಮಿಯ ಫಲಾನುಭವಿಯಾಗಿದ್ದರೆ ಈ ಸ್ಟೋರಿಯನ್ನ ನೋಡಲೇಬೇಕು. ಈ ಸ್ಟೋರಿ ನಿಮಗಾಗಿ. ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬರ್ತಾ ಇದೆಯಾ, ಬರ್ತಾ ಇಲ್ವಾ? ಹಾಗಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಅನರ್ಹ ಗುರುತಿಸಿ ಯೋಜನೆಯಿಂದ ಕೈಬಿಟ್ಟಿದೆ ಸರ್ಕಾರ. ಈಗ 17 ಜಿಲ್ಲೆಗಳಲ್ಲಿ 1.1 ಲಕ್ಷ ಜನ ಯೋಜನೆಯಿಂದ ಕಿಕ್ಔಟ್ ಆಗಿದ್ದಾರೆ. 55,000 ಮೃತರು, 56,000 ತೆರಿಗೆ ಪಾವತಿದಾರರು ಪತ್ತೆಯಾಗಿದ್ದಾರೆ. 1,12,092ಕ್ಕೂ ಹೆಚ್ಚು ಅನರ್ಹರು. ಒಂದು ವಾರದಲ್ಲಿ ಗೃಹಲಕ್ಷ್ಮಿಗೆ ಬಯೋಮೆಟ್ರಿಕ್ ಕಡ್ಡಾಯ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡಲಾಗಿದೆ. ಯಾರ್ಯಾರು ಅನರ್ಹರಿದ್ರು ಅವರೆಲ್ಲರನ್ನು ಗುರುತಿಸಿ ಈಗ ಕಿಕ್ಔಟ್ ಮಾಡಲಾಗಿರೋದು, ಅಂದರೆ ತೆಗೆದು ಹಾಕಿದ್ದಾರೆ. ಈಗ ಅದರಲ್ಲಿ ನಿಮ್ಮ ಐಡಿ ಏನಾದರೂ ಇದೆಯಾ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. 1,12,092ಕ್ಕೂ ಹೆಚ್ಚು ಜನರನ್ನ ಪತ್ತೆ ಹಚ್ಚಿ ಆ ಯೋಜನೆಯಿಂದ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಹೆಸರಿದೆಯಾ ಇಲ್ವಾ ಒಮ್ಮೆ ಚೆಕ್ ಮಾಡ್ಕೊಂಬಿಡಿ. ಸತ್ತು ಹೋಗಿರೋರು 55,000 ಜನಕ್ಕೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇತ್ತು. ಟ್ಯಾಕ್ಸ್ ಕಟ್ತಾ ಇದ್ರಲ್ಲ 56,000 ಜನ, ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇತ್ತು. ಎರಡನ್ನೂ ಸೇರಿಸಿದ್ರೆ 1,12,092 ಜನರನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕಿಕ್ಔಟ್ ಮಾಡಲಾಗಿದೆ, ಅಂದರೆ ತೆಗೆದು ಹಾಕಿಬಿಟ್ಟಿದ್ದಾರೆ ಸರ್ಕಾರದವರು. ಇನ್ನು ಅಕೌಂಟ್ಗೆ ನೇರವಾಗಿ ಹಣ ಬರೋದಿಲ್ಲ. ಬಯೋಮೆಟ್ರಿಕ್ ನಿಮ್ಮ ಬೆರಳಚ್ಚನ್ನು ಕೊಟ್ಟರೆ ಮಾತ್ರ 2,000 ರೂಪಾಯಿ ನಿಮಗೆ. ನೀವು ಬದುಕಿದ್ದೀರೋ ಇಲ್ವೋ ಹೆಂಗೆ ಅದೆಲ್ಲ ಲೆಕ್ಕ ಹಾಕೋದು. ಮನೆ ಯಜಮಾನಿಗೆ 2,000 ರೂಪಾಯಿ ಅಂತ ಘೋಷಣೆ ಮಾಡೋದಿಲ್ಲ ಸರ್ಕಾರದವರು. ಈಗ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ನಿಮ್ಮ ಹೆಸರು ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಆ ಲಿಸ್ಟಲ್ಲಿ ಈಗೇನೀಗ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ತೆಗೆದು ಹಾಕಿದಾರಲ್ಲ, ನಿಮ್ಮ ಹೆಸರು ಕೂಡ ಇದೆಯಾ ಒಮ್ಮೆ ಖಂಡಿತ ಚೆಕ್ ಮಾಡ್ಕೊಂಡ್ಬಿಡಿ ಈಗಲೇ. ಇಲ್ಲ ಅಂದರೆ ನಿಮ್ಗೆ 2,000 ರೂಪಾಯಿ ಹಣ ಬರೋದೇ ಇಲ್ಲ.